ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಸಹಿತ ರಿಮೈಂಡರ್ ಮೆಸೇಜ್ ಬಂದಿದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ವಾಟ್ಸಪ್ಪಲ್ಲಿ ನೀವು ಓಪನ್ ಮಾಡಿ ನೋಡ್ತೀರಿ ಅಂದರೆ ಕರ್ನಾಟಕ ಸರ್ಕಾರ ಸ್ವಲ್ಪ ದಿವಸ ಕಮ್ಮಿ ಆಗಿತ್ತು, ಸ್ವಲ್ಪ ದಿವಸ ಇದು ರಿಮೈಂಡರ್ ಈ ಥರ ಬರ್ತಿದ್ದಿಲ್ಲ ಸ್ನೇಹಿತರೆ. ಹಾಗೆ ಇವಾಗ ನೋಡ್ಬೋದು ಇಲ್ಲಿ ಡಿಯರ್ ಅಪ್ಲಿಕೆಂಟ್ಸ್ ಟು ರಿಸೀವ್ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಅಂಡರ್ ಯುವ ನಿಧಿ ಫಾರ್ ದಿ ಮಂತ್ ಆಫ್ ಜನವರಿ 2026 ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಅಂತ ಬರ್ತಿದೆ. ಇದಕ್ಕೆ ಲಾಸ್ಟ್ ಡೇಟ್ ಸೇಮ್ ಆ್ಯಸ್ ಯೂಶ್ವಲ್ 25/1/2026 25ನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಇವಾಗಲೇ ಹೋಗ್ಕೊಡಿ ಸ್ನೇಹಿತರೆ. ಹಾಗೆ ನೀವು ಸ್ಟೇಟಸ್ ಏನೋ ಚೆಕ್ ಮಾಡ್ತೀರ ಅಂದರೆ ಯುವ ನಿಧಿದು ಸ್ಟೇಟಸ್ ಇನ್ನು ಅಪ್ಡೇಟ್ ಆಗಿಲ್ಲ. ಹಾಗೆ ನೀವು ನೋಡ್ಬೋದು ಸುಮಾರು ಜನಕ್ಕೆ ಇಲ್ಲಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಐಡೆಂಟಿಫಿಕೇಷನ್ ಆಗಿದೆ. ಮತ್ತು ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾವುದೇ ಥರ ಒಂದು ಡೀಟೇಲ್ಸ್ ಇಲ್ಲಿ ಫೆಚ್ ಆಗ್ತಿಲ್ಲ ಅಂದರೆ ಒಂದು ಅವರು ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಅಂತ. ಯಾರ್ಯಾರು ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಪ್ರೆಸೆಂಟ್ ಮಂತ್ದು ಅವ್ರದ್ದು ಯಾರ್ದು ಸಹಿತ ಇಲ್ಲಿ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಲ್ಲ ಸ್ನೇಹಿತರೆ. ಅವರು ಸೆಲ್ಫ್ ಡಿಕ್ಲರೇಷನ್ ಕೊಡೋಷ್ಟು ಬೇಕಷ್ಟೇ, ಯಾಕಂದರೆ ಒಂದು ಸಲ ಕೊಟ್ಟರೆ ಸಾಕು ಸೆಲ್ಫ್ ಡಿಕ್ಲರೇಷನ್. ಹಾಗೆ ಇನ್ನು ಬೇರೆಯವ್ರದ್ದು ಸಹಿತ ನೀವು ಆಧಾರ್ ಐಡೆಂಟಿಫಿಕೇಷನ್ ಆಧಾರ್ ದೃಢೀಕರಣ ಸಹಿತ ನೀವು ಮಾಡಿ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಎಷ್ಟು ಸಲ ಕ್ಲಿಕ್ ಮಾಡೋದು ಸಹಿತ ಅಲ್ಲಿ ಡೀಟೇಲ್ಸ್ ಯಾವ ಥರ ಆ್ಯಸ್ ಪರ್ ದಿ ಯುವದ ಆಧಾರ್ ಕಾರ್ಡ್ ನೇಮ್ ಆಗಿರಲಿ ಅಥವಾ ಯುವನಿಧಿ ರಿಜಿಸ್ಟ್ರೇಷನ್ ನಂಬರು ಅಥವಾ ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರು ಯಾವ ಥರ ಒಂದು ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂದರೆ ಸ್ನೇಹಿತರೆ ಅವ್ರ ಅಪ್ಲಿಕೇಶನ್ ಇನ್ನೂ ವೆರಿಫೈ ಆಗಿರಲ್ಲ. ಅದಕ್ಕೋಸ್ಕರ ಅವ್ರದ್ದು ಈ ಥರ ಬರ್ತಿರುತ್ತೆ. ಯಾಕಂದರೆ 6 ಮಂತ್ಸ್ ಏನಾರು ಆಗಿಲ್ಲ ಅಂದರೆ ಡಿಗ್ರಿ ಪಾಸ್ಔಟ್ ಆಗಿ ಯುವನಿಧಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿರ್ತೀರ. ಆದರೆ ನೀವು ಇನ್ನೂ 6 ಮಂತ್ಸ್ ಏನಾರು ಆಗಿಲ್ಲ ಅಂದರೆ ಅದು ಅವ್ರದ್ದು ಸಹಿತ ಇಲ್ಲಿ ಡೀಟೇಲ್ಸ್ ಶೋ ಆಗಲ್ಲ ಸ್ನೇಹಿತರೆ. ಹಾಗೆ ಇವಾಗ ನಾವು ಸ್ಟೇಟಸ್ಗೆ ಹೋಗ್ತೀವಿ ಅಂದರೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಸುಮಾರು ಜನ ಅಪ್ಲಿಕೇಶನ್ಸ್ ಹಾಕಿ ಪ್ರತಿಯೊಬ್ಬರು ಸಹಿತ ಹಾಕಲೇಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಇವಾಗ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋಣ. ಇಲ್ಲಿ ನಿಮಗೆ ಸುಮಾರು ಜನಕ್ಕೆ ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಸುಮಾರು ಜನಕ್ಕೆ ಇನ್ನು ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಿರುತ್ತೆ. ಇಲ್ಲಿ ನಾವು ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗಿರುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಸ್ನೇಹಿತರೆ ಸೆಲ್ಫ್ ಡಿಕ್ಲರೇಷನ್ ರಿಜಿಸ್ಟ್ರೇಷನ್ ನಂಬರ್ ಅಲ್ಲ, ನೀವು ಅಪ್ಲಿಕೇಶನ್ ಯುವನಿಧಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗಿರುತ್ತೆ. ಇಲ್ಲಿ ನಾವು ಜಸ್ಟ್ ಇಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಇಲ್ಲಿ ನೋಡೋಣ ಡಿಸೆಂಬರ್ ಮಂತದ್ದು. ಇಲ್ಲಿ ಕ್ಲಿಕ್ ಟು ಗೆಟ್ ಎ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಬರ್ತಿದೆ. ಇಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ 180 days ಆನ್ 31/3/2024 ಅಂತ ಬರ್ತಿದೆ. ಇದು ಯಾಕೆ ಈ ಥರ ಬರುತ್ತೆ ಅಂದರೆ ಸ್ನೇಹಿತರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ರು ಸಹಿತ ನಿಮ್ಗೆ ಈ ಥರ ಬರ್ತಿದೆ ಅಂದರೆ ಇದು ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ ಸ್ನೇಹಿತರೆ. ಈ ಥರ ಏನಾರು ಬಂದರು ಏನಾರು ಸುಮಾರು ಜನಕ್ಕೆ ಈ ಥರ ಬರುತ್ತೆ. ಯುವರ್ ಪ್ರೊಸೆಸಿಂಗ್ ಹೈಯರ್ ಎಜುಕೇಷನ್ ಆರ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಯುವನಿಧಿ ಅಂತ ಬಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಸ್ಟೇಟಸಲ್ಲಿ. ಯಾಕಂದರೆ ನೀವು ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಯುವನಿಧಿ ಅಪ್ಲಿಕೇಶನ್ ಏನೋ ಬಂದು ನೀವು ವರ್ಕ್ ಮಾಡ್ತಿರ್ತಾರೆ, ಇಲ್ಲಾಂದರೆ ಹೈಯರ್ ಸ್ಟಡೀಸ್ ನೀವು ಜಾಯ್ನ್ ಆಗಿರ್ತೀರ, ಅದಕ್ಕೋಸ್ಕರ ಅದು ಸ್ಟೇಟಸ್ ಆ ಥರ ಶೋ ಆಗ್ತಿರುತ್ತೆ. ಆಗ ನೀವು ನೀವೇನಾದ್ರು ಓದ್ತಿಲ್ಲ ಅಂದರೆ ನೀವೇನಾದ್ರು ಓದ್ತಿಲ್ಲ ಅಂದರೆ ಅಥವಾ ಕೆಲಸನೂ ಮಾಡ್ತಿಲ್ಲ ಅಂದರೆ ಆ ಸೇಮ್ ಹ್ಯಾಂಗೋ ಆ ಥರ ಬರ್ತಿದ್ರೆ ಅಂದರೆ ನೀವು ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯುವನಿಧಿ ಡಿಪಾರ್ಟ್ಮೆಂಟ್ ನಂಬರ್ಗಿದೆ, ಆ ನಂಬರ್ಗೂ ಸಹಿತ ನೀವು ಕಾಲ್ ಮಾಡಿ ವಿಚಾರಿಸ್ಕೋಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಇನ್ನೂ ಯಾರ್ಯಾರು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿಲ್ಲ ಅವರೆಲ್ಲರೂ ಸಹಿತ ರಿಜಿಸ್ಟ್ರೇಷನ್ ಆಗಲೇಬೇಕಾಗಿರುತ್ತೆ ಕಂಪಲ್ಸರಿಯಾಗಿ. 6 ಮಂತ್ಸ್ ಏನಾರು ಆಗಿದ್ದರೆ ನೀವು ಯುವನಿಧಿ ರಿಜಿಸ್ಟ್ರೇಷನ್ಸ್ ಬೆನಿಫಿಟನ್ನು ಪಡ್ಕೋತಿದ್ರು ಸಹಿತ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ಇನ್ನೊಂದು ಮಾಹಿತಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಸ್ನೇಹಿತರೆ, ಇದು ಎಲ್ರಿಗೂ ಸಹಿತ ಇಲ್ಲಿ ಯಾವುದೇ ಥರ ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್ ಅಂತ ಹೆಸರು ಕಡೆಯಿಂದ ಯಾವುದೇ ಥರ ವಾಟ್ಸಪ್ ಚಾನಲ್ ಇಲ್ಲ ಸ್ನೇಹಿತರೆ. ವಾಟ್ಸಪ್ ಚಾನಲ್ ಇತ್ತು ಮೊದಲು, ಆದರೆ ಇವಾಗ ಅದು ಡಿಆಕ್ಟಿವೇಟ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಯಾವುದೇ ಥರ ವಾಟ್ಸಪ್ ಚಾನಲಲ್ಲಿ ನಾವು ಯೂಸ್ ಮಾಡ್ತಿಲ್ಲ ಸ್ನೇಹಿತರೆ. ಯಾವುದೇ ಥರ ನಮಗೆ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಥರ ವಾಟ್ಸಪ್ ಚಾನಲ್ ಅಂತೂ ಅಥವಾ ಟೆಲಿಗ್ರಾಮ್ ಚಾನಲ್ ಆಗಿರಲಿ ಯಾವುದೇ ಥರ ಚಾನಲ್ಸ್ ನಾವು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್ ಅಂತ ಹೆಸರಲ್ಲಿ ಯಾವುದೇ ಥರ ಇಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಇದೇ ಥರ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಏನಾರು ಚಾನಲ್ ಹೆಸರು ಹೇಳ್ಬಿಟ್ಟು ಏನಾರು ಅಮೌಂಟ್ ಏನಾರು ಇಸ್ಕೊತಿದ್ರೆ ಕೊಡೋಕೆ ಹೋಗ್ಬಿಟ್ಟು ಸ್ನೇಹಿತರೆ. ಇದು ಯಾವುದೇ ಥರ ಆಗಿರಲಿ ಇದು ನಾವು ನಡೆಸ್ತಿಲ್ಲ ಸ್ನೇಹಿತರೆ. ಇದೇ ಥರ ಅಮೌಂಟ್ ಇಸ್ಕೊಳ್ಳೋದಾಗಿರಲಿ ಏನೇ ಒಂದು ಪ್ರತಿಯೊಂದು ಆ ಥರ ಏನಾರು ಮಾಹಿತಿ ಬಂದರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ, ಹಾಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಹೊಸೊಬ್ಬರಾಗಿದ್ದೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿರಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ ಇವಾಗಲೇ.